ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಬ್ಯಾಂಗಲ್ ಶಾಪಿಂಗ್ ಇತ್ತು. ಸೊ ಅದಕ್ಕೆ ಅಮ್ಮ ಇಡ್ಲಿ ಮಾಡಿದರು. ಇಡ್ಲಿ ಮಾತ್ರ ಅಮ್ಮ ಸಖತ್ತಾಗಿ ಮಾಡ್ತಾರೆ. ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ, ಇಷ್ಟ ಆಗುತ್ತೆ ತುಂಬಾ ತಿನ್ನೋಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ಮಲ್ಲಿಗೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿರುತ್ತೆ. ಸೊ ಇಡ್ಲಿ, ಪಲ್ಯ, ಚಟ್ನಿ ಬ್ಯಾಟಿಂಗ್ ಮಾಡಿಕೊಂಡು ನನ್ನ ಮಗಳು ಸ್ವಲ್ಪ ಆಟ ಆಡ್ತಾ ಇದ್ಲು. ಅವಳನ್ನು ಮಾತಾಡಿಸಿ ಇದೆ ಉಷ್ಕಾ, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಎಲ್ಲಿಗೆ? ಐಸ್ ಕ್ರೀಮ್ ತರಕ? ಪಾಪುಂಗೆ ಚಾಕಿ, ನಿಂಗೆ ಐಸ್ ಕ್ರೀಮಾ? ಇಲ್ಲ ಕಂದ, ನಂಗೇನು ಬೇಡ. ಸುಮ್ಮನೆ ಚಿಕ್ಕಿ ಕೊಡಿಸ್ತೀಯಾ? ಅದೇ ಕೊಡ್ತೀನಿ. ಓಡ್ಸೋದು ಯಾರು? ಗಾಡಿ ಓಡ್ಸೋಕೆ ಬರುತ್ತಾ ನಿಂಗೆ? ಯಾವಾಗ ಕಲ್ತ್ಕೊಂಡೆ? ಸರಿ, ಓಕೆ, ಬಾಯ್. ನೀನು ಬಾ. ಓಕೆ ಬಾ. ಚಿಕ್ಕಿ ತರಕ್ಕೆ ಪಾಪಗೆ ಚಾಕಿ ತರ್ತಿ. ಬಾ ಬಾ. ನಿಂಗೆ ಎಷ್ಟು ಬೇಕಾ? ಬೇಡ. ಕೂಕಲ್ಲ? ಚಿಕ್ಕಿ? ಬಾ. ಚಿಕ್ಕಿ ಬೇಕಾದ್ರೆ ಅಲ್ಲಿ ಕೂತ್ಕೋಬೇಕಾ? ಬೇಡ. ಸರಿ, ಓಕೆ, ಬಾಯ್. ಎಲ್ಲಿಗೆ ಹೋಗ್ತೀಯಾ? ಏನ್ರಲ್ಲಿ ಹೋಗ್ತಿದ್ಯಾ? ಯಾರು ಓಡಿಸ್ತಾರೆ? ನೀನೇ ಓಡಿಸ್ತೀಯಾ? ಓಕೆ ಓಕೆ ಕಂದ. ನಾನು ಋತ್ವಿಕ್ ಶಾಪಿಂಗ್ ಅಂತ ಹೊರಟ್ವಿ. ತಿಂಡಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಆಗಿತ್ತು ನಾವು ಹೊರಟಾಗ. ಅಂದರೆ ಸಿಸ್ಟರ್ ಇನ್ ಲಾಸ್ ಎಲ್ಲರೂ ಬಂದಿದ್ದರು ಆಲ್ರೆಡಿ. ಸೊ ನೋಡಿ, ಇಲ್ಲಿ ಫಸ್ಟು SITಲಿರೋ ಸುರಭಿ ಬ್ಯಾಂಗಲ್ ಸ್ಟೋರಿಗೆ ಹೋದ್ವಿ. ಇದು 200 ರೂಪೀಸ್ ಪರ್ ಡಜನ್ ಅಂತ ಹೇಳಿದ್ರು. ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಮತ್ತು ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಅಮೌಂಟ್ ಕೂಡ. ಸೊ ಇನ್ನೊಂದು 3-4 ಅಂಗಡಿ ಹುಡುಕಿ ಫೈನಲಿ ತೊಗೊಂಡು ಬಂದಿದ್ದೀನಿ ಬ್ಯಾಂಗಲ್ಸು. ಹೇಗಿದೆ ಅಂತ ನೋಡಬೇಕು. ಆದರೆ ಚೆನ್ನಾಗಿದೆ. ಸೊ ಬ್ಯಾಂಗಲ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ನಮ್ಮ ಅಣ್ಣನ ಮಗಳು ಕೀರ್ತನ ಅಂತ, ಅವಳೆಲ್ಲ ಹಾಕಿ ನೋಡ್ತಾ ಇದ್ಲು ಪಾಪುಗೆ. ಅಂದರೆ ಹೂವಿಸ್ಕೊಂಗೂ ಸ್ವಲ್ಪ ಆರ್ಟಿಫಿಷಿಯಲ್ದು ಸರ ಎಲ್ಲ ತೊಗೊಂಡು ಬಂದಿದ್ದೆ. ಅಂದರೆ ಚಿನ್ನದೆಲ್ಲ ಹಾಕೋಕ್ಕಾಗಲ್ಲಲ್ಲ ಫಂಕ್ಷನಿಗೆ ಅಂತ. ನೋಡಬೇಕು ಹೇಗಾಗುತ್ತೆ ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಸೊ ನೋಡಿ, ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಬ್ಯಾಂಗಲ್ಸು ಅಂದರೆ MG ರೋಡಲ್ಲಿರೋ ಸುರಭಿ ಬ್ಯಾಂಗಲ್ ಸ್ಟೋರಿಗೆ ಹೋದೆ. ಇದು 100 ರೂಪೀಸ್ ಪರ್ ಡಜನ್ನು. ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸು. ಸೊ ನನಗೆ ಇವಾಗ ಅರ್ಥ ಆಯಿತು ನಿಮಗೇನು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ. ಸೊ ಆಮೇಲೆ ಎಲ್ಲದೂ ಕ್ಲೀನಾಗಿ ಕೆಳಗೆ ಇಟ್ಬಿಟ್ಟು ತೋರಿಸ್ತಿದ್ದೀನಿ. ಮತ್ತು ನಂದು ಬ್ಲೌಸ್ ಇನ್ನೂ ಕೊಟ್ಟಿರಲಿಲ್ಲ. ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಸಿಕ್ಕಾಪಟ್ಟೆ. ಎಷ್ಟೇ ಬೇಗ ಕೊಟ್ಟರು, ಎಷ್ಟೇ ಅರ್ಜೆಂಟ್ ಮಾಡಿದ್ರು ಬ್ಲೌಸ್ ಮಾತ್ರ ಲೇಟಾಗೇ ಕೊಟ್ಟರು ನಂದು. ನೋಡಿ, ಚೆನ್ನಾಗೇ ಇದೆಯಲ್ಲ ಬ್ಯಾಂಗಲ್ಸು. ಇದು 100 ರೂಪೀಸ್ ಪರ್ ಡಜನ್ನು. ಸ್ಟಿಕ್ಕರ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ. ಏನೇನು ಮಾಡ್ತಿದ್ದೀನಿ ಗೊತ್ತಿಲ್ಲ. ಅಂದರೂ ನಮ್ಮ ಕಡೆದು ಸಹ ಮೇನ್ ಬೇಕಾಗಿದ್ದೆ ಮರ್ತೋಗಿದ್ದೆ. ಆ ಥರ ಆಗುತ್ತೆ ಒಂದೊಂದ್ಸಲಿ. ಸೊ ಇದೆಲ್ಲ ಮುಗಿಸ್ಕೊಂಡು ಆಚೆ ಸಂಜೆ ಆಗಿತ್ತು. ಸೊ ಅಕ್ಕನ ಮಗ ಆದವ್ ಮತ್ತು ನಬನ್ಯು ರುಹಿಕಾ ಮಾತ್ರ ಕಾರ್ ಓಡಿಸಾಡ್ತಾ ಇದ್ಲು. ಇವಳನ್ನ ಕರ್ಕೊತಾ ಇಲ್ಲ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಇವಾಗ ಹುಷ್ಕಾ ಕೂತ್ಕೊಂಡು ಒಂದು ಸುತ್ತು, ಅಂದರೆ ಮನೆ ಸುತ್ತು ಒಂದು ಸುತ್ತು ಬರ್ತಾರೆ. ಕಾರಲ್ಲೇ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರಲ್ಲ, ಅವ್ರದ್ದೇ ಅವ್ರ ಲೋಕ, ಅವರೇ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗು. ಅಮ್ಮ ಕಡಲೆ ಸಕ್ಕರೆನ ಅಂದರೆ ಪ್ಯಾಕ್ ಮಾಡಬೇಕಲ್ಲ, ಕಡಲೆ ಪಟ್ಟಣ ಮಾಡಬೇಕಲ್ಲ, ಅದಕ್ಕೆ ಅಂತ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ. ಹುವಿಷ್ಕಾಯಿ ಎದ್ದೊಳೋದಕ್ಕಿಂತ ಮುಂಚೆ ಮಾಡ್ಕೋಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ. ಹುವಿಷ್ಕಾಯಿ ಎದ್ದೇ ಬಿಟ್ಲು. ಅಂದರೆ ಅತ್ತೆನೂ ಕೂಡ ಇದ್ರಲ್ವ, ಬೇಗ ಬೇಗ ಆಗುತ್ತೆ ಕೆಲಸಗಳು ಅಂತ ಹೇಳಿ. ಹುವಿಷ್ಕಾಯಿ ಇದ್ರೆ ಏನು ಗೊತ್ತಾ, ನಾನೇ ಮಾಡಬೇಕು ಅಂತ ಹೋಗ್ತಾಳೆ ಎಲ್ಲದನ್ನು. ಆಮೇಲೆ ಫುಲ್ ಚೆಲ್ಲಾಡ್ತಾಳೆ. ಅವಳೇ ಮಿಕ್ಸಿಗೆ ಹಾಕಬೇಕು ಅಂತ ಅಮ್ಮ ಹಾಕ್ಕೊಡ್ತಾ ಇದ್ದಾರೆ. ಅವಳು ಆನ್ ಮಾಡ್ತಾ ಇದ್ದಾಳೆ.
ಈಗ ಆಗುತ್ತೆ ಕೆಲಸ ಎಲ್ಲ. ನೋಡಿ ಇವಾಗ ಹಾಕಿದ್ದಾಯಿತು ಆಲ್ಮೋಸ್ಟ್. ಅದಕ್ಕೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿ ಪ್ಯಾಕ್ ಮಾಡೋದೊಂದು ಬಾಕಿ ಇದೆ. ನೋಡಿ ಇಲ್ಲಿ ಅವರೆಲ್ಲ ಪ್ಯಾಕ್ ಮಾಡ್ತಾಯಿದ್ರೆ ಇವಳು ಬಂದು ಎಲ್ಲ ಸುರ್ಕೊತಾ ಇದ್ದಾಳೆ. ತಿನ್ನೋದು ಇಲ್ಲ ಕರೆಕ್ಟಾಗಿ, ಎಲ್ಲ ಮೇಲೆ ಚೆಲ್ಕೊತಾ ಇದ್ದಾಳೆ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ವೀಳ್ಯದೆಲೆ, ಅದನ್ನು ಸಹ ಕಟ್ ಮಾಡಿಕೊಂಡು ಎಷ್ಟು ಬೇಕು ಪೂಜೆಗೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದಾರೆ. ಇದು ಪ್ಯಾಕೆಲ್ಲ ಆಗಿ ಒಂದು ಬಾಕ್ಸಿಗೆ ನೀಟಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನಾನು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ, ತಲೆ ಸ್ನಾನ ಎಲ್ಲ ಬೇಗ ಮಾಡಿಕೊಂಡು, ಅಂದರೆ ಸಂಜೆ ಇಲ್ಲೇ ಮೆಹಂದಿ ಹಾಕೋಕ್ಕೆ ಬರೋಕ್ಕೆ ಹೇಳಿದ್ದೆ. ಅವ್ರು ಬರೋ ಅಷ್ಟೊತ್ತಿಗೆ ಮತ್ತು ಬ್ಯಾಗ್ ಪ್ಯಾಕ್ ಮಾಡಬೇಕಾಗಿತ್ತು, ಬ್ಯಾಗ್ ಪ್ಯಾಕ್ ಆಗಿರಲಿಲ್ಲ. ಸೊ ಅದನ್ನು ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಎಲ್ಲ ಒಂದು ಕಡೆ ತೆಗ್ದಿಟ್ಕೊಂಡು 2 ಬ್ಯಾಗ್ ಇಟ್ಕೊಂಡು ಜೋಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎಷ್ಟೇ 1-2 ಡೇಸ್ ಮುಂಚೆ ಮಾಡಿಟ್ಕೊಳ್ಳೋಣ ಅಂದರೂ ಆಗೋದೇ ಇಲ್ಲ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸೇ ಆಗುತ್ತೆ. ಎಲ್ಲರ ಮನೇಲೂ ಹೀಗೆ ಆಗುತ್ತಾ? ನಾನಂತೂ ಹಿಂದಿನ ದಿನದವರೆಗೂ ಏನೂ ಉಳಿಸ್ಕೋಬಾರ್ದು, ಎಲ್ಲ 1-2 ಡೇಸ್ ಮುಂಚೆ ಪ್ಯಾಕ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಆಗಲೇ ಇಲ್ಲ. ಅಂದರೆ ಅವಳು ಪಾಪುದು ಲಂಗ ಬ್ಲೌಸ್ ಲೇಟಾಗಿ ಕೊಟ್ಟರು, ಅಮ್ಮಂದು ಬ್ಲೌಸ್ ಕೂಡ ಲೇಟಾಗಿ ಕೊಟ್ಟರು. ಸೊ ಅದಕ್ಕೆ ಪ್ಯಾಕ್ ಆಗಲೇ ಇಲ್ಲ, ಹಂಗೆ ಬ್ಯಾಲೆನ್ಸ್ ಉಳಿದಿತ್ತು. ನಾನು ಅಷ್ಟೇ ಬ್ಯಾಂಗಲ್ಸ್ ಎಲ್ಲ 1-2 ಡೇಸ್ ಇದ್ದಾಗ ಹೋಗಿ ತೊಗೊಂಡು ಬಂದಿದ್ದು. ಅಂದರೆ ಸ್ವಲ್ಪ ಕೋಲ್ಡ್ ಕಾಫ್ ಆಗೈತಲ್ಲ, ನನಗೂ ಓಡಾಡೋಕೆ ಆಗ್ತಾ ಇರಲಿಲ್ಲ. ಸೊ ಋತ್ವಿಕ್ ಬಂದನಲ್ಲ, ಸೊ ಅವನು ಕರ್ಕೊಂಡು ಹೋಗಿ ಬಂದಿದ್ದಾಯಿತು. ಸೊ ಇವಾಗೆಲ್ಲ ಅಂದರೆ ಮಕ್ಳದ್ದು ಇಬ್ರದ್ದು ಒಂದು ಬ್ಯಾಗಿಗೆ ಜೋಡಿಸ್ಕೋತಾ ಇದ್ದೀನಿ. ಅಂದರೆ ಅವಳು ಚುಚ್ಚುತ್ತೆ ಅದು ಇದು ಅಂತ ಹೂವಿಷ್ಕನೂ ಅಷ್ಟೇ. ಹೂವಿಷ್ಕ ಏನು ಗೊತ್ತಾ, ಗ್ರ್ಯಾಂಡ್ ಫ್ರಾಕ್ ಹಾಕಿಸ್ಕೊಳ್ಳೇ ಇಲ್ಲ ನಮ್ಮ ಕಾರಣಕ್ಕೆ. ಹಾಗೆ ಮಾಡಿದ್ಲು ಅವಳು, ಸ್ವಲ್ಪ ಹಠ ಮಾಡ್ತಾಯಿದ್ಲು, ಅಳ್ತಾ ಇದ್ಲು. ಸೊ ಮಕ್ಳಿಗೂ ಅಷ್ಟೇ ನಾವು ಫೋರ್ಸು ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಸಮಾಧಾನ ಮಾಡಿಕೊಂಡು ಮತ್ತು ಅದೊಂದು ಸಿಂಪಲ್ ಫ್ರಾಕ್ ಹಾಕ್ಕೊಂಡು ಓಡಾಡ್ತಾ ಇದ್ಲು ಅವಳು. ಸೊ ಚಿಕ್ಕ ಬೇಬಿಗೂ ಅಷ್ಟೇ, ಅವಳಿಗೆ ಸ್ವಲ್ಪ ಮೆತ್ತಗಿರೋದು ಕಾಟನ್ ಫ್ರಾಕು ಮತ್ತು ಲೆಗ್ಗಿನ್ಸು, ಟಿ ಶರ್ಟ್ಸ್ ಥರ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ. ಮತ್ತು ಆನ್ಲೈನಲ್ಲಿ ಕೂಡ ತರಿಸಿದ್ದೆ ಇದು ಫ್ರಾಕು, ಅದನ್ನು ಇಟ್ಕೊತಾ ಇದ್ದೀನಿ. ನೋಡೋಣ ಏನಾದ್ರು ಟೈಮ್ ಸಿಕ್ಕಿದ್ರೆ ಹಾಕಿ ಫೋಟೋ ತೆಗ್ಸೋಣ ಅಂತ. ಬಟ್ ಆಗಲೇ ಇಲ್ಲ, ಸುಮ್ಮನೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ, ಏನೂ ಆಗೋದೇ ಇಲ್ಲ. ಸೊ ಈ ಬ್ಯಾಗಿಗೆ ನಂದು ಅಮ್ಮದು ಸ್ಯಾರಿ ಇಟ್ಕೊತಾ ಇದ್ದೀನಿ, ನಮ್ಮ ಅತ್ತೆದು. ನನ್ನದು ಡ್ರೆಸ್ ಚೇಂಜ್ ಮಾಡಿ ಒಂದು ಡ್ರೆಸ್ ಹಾಕ್ಕೊಂಡು ಬರೋಣ ಅಂತ ಒಂದು ಡ್ರೆಸ್ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬ್ಯಾಂಗಲ್ಸು ವಿಶ್ಕಂಗೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ತಂದಿದ್ದೆ, ಮತ್ತು ಒಂದು ಆರ್ಟಿಫಿಷಿಯಲ್ ಸರ ತೊಗೊಂಡು ಬಂದಿದ್ದೆ, ಅದು ಎಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ ಹೀಗೆ. ನೋಡಿ ಹೂವಿಷ್ಕ ಅಂತೂ ಏನು ಹೇಳ್ತಾರೆ, 1 ಸೆಕೆಂಡ್ ಕೂಡ ಸುಮ್ಮನೆ ಇರಲ್ಲ ಅವಳು, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ. ನೋಡಿ ಟೇಬಲ್ ಕೆಳಗೆ ಹೋಗೋದು ಬರೋದು ಮಾಡ್ತಾ ಇದ್ದಾಳೆ. ಸೊ ಇವತ್ತಿನ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್. ಬಾಯ್.